ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಮೊಸರು ಬುತ್ತಿ ಅಥವಾ ಹುಳುಬಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಭಾಳ ಅಂದ್ರೆ ಭಾಳ ಚಂದ ಇರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ಮೊದಲು ಅಕ್ಕಿಯನ್ನು ನೆನೆಸಿಟ್ಕೋಬೇಕು. ಹಾಗಾಗಿ 1 ಕಪ್ನಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಈ ಹುಳುಬಾನ ಮಾಡಲಿಕ್ಕೆ ನಾವು ರೇಷನ್ ಅಕ್ಕಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದ್ರೆ ತೊಗೊಳ್ರಿ, ಇಲ್ಲಾಂದರೆ ನಾರ್ಮಲ್ ನೀವು ಯೂಸ್ ಮಾಡ್ತಕ್ಕಂಥ ಅಕ್ಕಿಯಿಂದನೇ ಮಾಡ್ಕೋಬೋದು. ಈಗ ನೀರು ಹಾಕಿ 1-2 ರಿಂದ 3 ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ನೋಡಿರಿ, ಇದೇ ರೀತಿ ಬೇರೆ ಬೇರೆ ನೀರಿನಲ್ಲಿ 1-2 ರಿಂದ 3 ಸಲ ನೀಟಾಗಿ ವಾಶ್ ಮಾಡಿದ್ಮೇಲೆ ಮತ್ತೆ ಇದಕ್ಕೆ ಬೇರೆ ನೀರು ಹಾಕಿ ಸುಮಾರು 1 ಗಂಟೆವರೆಗೂ ನೆನೆಸಿಟ್ಕೊಳ್ಳೋಣ. ಟೈಮ್ ಇದ್ದರೆ 1 ಗಂಟೆ ನೆನೆಸ್ಕೊಳ್ರಿ, ಇಲ್ಲ ಅಂದರೆ ಇಮಿಡಿಯೇಟಾಗಿ ಕೂಡ ಮಾಡ್ಕೋಬೋದು, ತೊಂದರೆ ಇಲ್ಲ. ನೋಡಿರಿ, 1 ಗಂಟೆ ನೆನೆಸಿಟ್ಟಿದ್ದೆ, ಚೆನ್ನಾಗಿ ನೆಂದು ಅಕ್ಕಿ ಕೂಡ ತುಂಬ ವೈಟ್ ಆಗಿದೆ, ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ. ಈಗ ಅಕ್ಕಿಯನ್ನು ಇನ್ನೊಂದು ಸಲ ನೀರಿನಲ್ಲಿ ವಾಶ್ ಮಾಡ್ಕೊಳ್ಳೋಣ. ಅಕ್ಕಿಯನ್ನು ನೀವು ಎಷ್ಟು ಚೆನ್ನಾಗಿ ವಾಶ್ ಮಾಡ್ಕೊತೀರಿ ನೋಡಿರಿ, ಹುಳುಬಾನ ಕೂಡ ಅಷ್ಟೇ ವೈಟಾಗಿ ಬರುತ್ತೆ. ಹಾಗಾಗಿ ನೀಟಾಗಿ ವಾಶ್ ಮಾಡಿ ಉಪಯೋಗಿಸ್ಕೊಳ್ರಿ. ನೋಡಿರಿ, ಚೆನ್ನಾಗಿ ತೊಳೆದಾಗಿದೆ. ಈಗ ಬೇಯಿಸ್ಕೊಳ್ಳೋಣ. ಬೇಯಿಸೋಕೆ ಈ ಕಡೆ ಕುಕ್ಕರ್ ತೊಗೊಂಡಿದ್ದೀನಿ. ಅದರಲ್ಲೇ ನೀಟಾಗಿ ನೆನೆಸಿ ತೊಳೆದಿಟ್ಕೊಂಡಿರುವಂತಹ ಅಕ್ಕಿಯನ್ನು ಹಾಕೊಳ್ಳೋಣ. ರೇಷನ್ ಅಕ್ಕಿ ಉಪಯೋಗಿಸಿದ್ರೆ ಹುಳುಬಾನ ನಮಗೆ ಸಾಫ್ಟಾಗಿ ಬರುತ್ತೆ ಅಂತೇಳಿ ರೇಷನ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಯಾವುದೇ ಅಕ್ಕಿ ಆದರೂ ಉಪಯೋಗಿಸ್ಕೋಬೋದು. ಈಗ ಇದಕ್ಕೆ ಮಜ್ಜಿಗೆ ಹಾಕೋಬೇಕು. ಹಾಗಾಗಿ 1-2 ಕಪ್ನಷ್ಟು ಮೊಸರನ್ನು ಈ ರೀತಿ ಕಡ್ಕೊತಾ ಇದ್ದೀನಿ. ಹುಳಿ ಮೊಸರು ಇದ್ರಂತೂ ಹುಳುಬಾನ ಭಾರಿ ರುಚಿಯಾಗುತ್ತೆ. ಇದ್ದರೆ ಹುಳಿ ಮೊಸರೇ ಉಪಯೋಗಿಸ್ಕೊಳ್ರಿ. ನೋಡಿರಿ, ಮಜ್ಜಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಅಕ್ಕಿಯಲ್ಲಿ ಡೈರೆಕ್ಟಾಗಿ ನಾವು ಮಜ್ಜಿಗೆನ ಸೇರಿಸ್ಕೊಳ್ಳೋಣ. ನಾನು ಯಾವ ಕಪ್ಪಿಂದ ಅಕ್ಕಿನ ಅಳತೆ ಮಾಡಿದ್ದೆ ನೋಡಿರಿ, ಅದೇ ಕಪ್ನಿಂದ 1 ಕಪ್ ಅಕ್ಕಿಗೆ 3 ಕಪ್ನಷ್ಟು ಮಜ್ಜಿಗೆನ ಹಾಕೊತಾ ಇದ್ದೀನಿ. ನಂತರ ಅದೇ ಕಪ್ನಿಂದ 1 ಕಪ್ನಷ್ಟು ನೀರು ಕೂಡ ಹಾಕೊತಾ ಇದ್ದೀನಿ. ಟೋಟಲ್ ಆಗಿ 1 ಕಪ್ಗೆ 3 ಕಪ್ನಷ್ಟು ಮಜ್ಜಿಗೆ, 1 ಕಪ್ನಷ್ಟು ನೀರು, 4 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಮೇಲಿಂದ ಕುಕ್ಕರ್ ಮುಚ್ಚಿ ಒಲೆ ಮೇಲೆ ಇಟ್ಟು ಸುಮಾರು ಒಂದು 5 ವಿಜಿಲ್ ಕೂಗಿಸ್ಕೊಂಬರೋಣ. ರೈಸ್ ಸಾಫ್ಟಾಗಿರಲಿ ಅಂತೇಳಿ ಮಜ್ಜಿಗೆ ಮತ್ತು ನೀರು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ. ಈಗ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಈಗ 5 ವಿಜಿಲ್ ಕೂಗ್ಲಿಕ್ಕೆ ಬಿಡೋಣ. ನೋಡಿರಿ, 5 ವಿಜಿಲ್ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರ್ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಲಿಡ್ ಓಪನ್ ಮಾಡ್ಕೊತಾ ಇದ್ದೀನಿ. ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ, ಚೆನ್ನಾಗಿ ಬೆಂದು ರೈಸ್ ಸಾಫ್ಟಾಗಿದೆ. ಈಗ ಬಿಸಿ ಇರುವಾಗಲೇ ನಾವು ಈ ರೀತಿ ಯಾವುದಾದ್ರೂ ಒಂದು ಸ್ಪೂನಿಂದ ನೀಟಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ನೆನ್ಪಿಟ್ಕೊಳ್ರಿ, ರೈಸ್ ಬಿಸಿ ಇರುವಾಗಲೇ ಈ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕು. ಅಂದಾಗ ನಮಗೆ ರೈಸು ಬೇಗನೆ ಈ ರೀತಿ ಸಾಫ್ಟ್ ಆಗುತ್ತೆ. ತಣ್ಣಗಾದ್ಮೇಲೆ ಈ ರೀತಿ ನೀವೇನಾದರೂ ಮಾಡೋಕ್ಕೋದ್ರೆ ಬೇಗನೆ ಈ ರೀತಿ ಸಾಫ್ಟ್ ಆಗೋಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಗಾಗಿ ಬಿಸಿ ಇರುವಾಗಲೇ ಬೇಗನೆ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಬಿಡ್ರಿ. ನೋಡಿರಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ರಿ. ಮಿಕ್ಕಿರೋದನ್ನು ಹಾಗೆ ಮುಚ್ಚಿಟ್ರು ಕೂಡ ಇನ್ನೊಂದು ದಿನ ಇಟ್ಟು ತಿನ್ಬೋದು, ಚೆನ್ನಾಗಿರುತ್ತೆ. ಫ್ರಿಜ್ನಲ್ಲಿಟ್ಟರೆ 2 ದಿನದವರೆಗೂ ಇಟ್ಟರು ಕೂಡ ಹಾಳಾಗಲ್ಲ. ನೋಡಿರಿ, ಈ ರೀತಿ ಬೌಲ್ನಲ್ಲಿ ಹಾಕಿದ್ಮೇಲೆ ಈಗ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ. ಪೂರ್ತಿಯಾಗಿ ತಣ್ಣಗಾಗಬೇಕು. ಇದು ತಣ್ಣಗಾಗುವಷ್ಟರಲ್ಲೇ ಈ ಕಡೆ ಬೆಳ್ಳುಳ್ಳಿಯನ್ನು ಕೊಟ್ಟಿಟ್ಕೊಳ್ಳೋಣ. ಈ ಕಡೆ ಒಂದು ಕುಟಾಣಿ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸಳನ್ನು ಹಾಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ತೊಂದರೆ ಇಲ್ಲ, ಹಾಕಿದಷ್ಟು ಚೆನ್ನಾಗಿರುತ್ತೆ. ಈಗ ಇದನ್ನು ತರಿತರಿಯಾಗಿ ಕುಟ್ಟಿಟ್ಕೊಳ್ಳೋಣ. ನೋಡಿರಿ, ಈ ರೀತಿ ತರಿತರಿಯಾಗಿ ಕುಟ್ಟಿದ ಮೇಲೆ ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಅಷ್ಟರಲ್ಲೇ ಈ ಕಡೆ ರೈಸ್ ಕೂಡ ತಣ್ಣಗಾಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ತೆಳ್ಳಗಿರುವಂಥ ಮೊಸರನ್ನು ಹಾಕೊತಾ ಇದ್ದೀನಿ. ಮೊಸರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು, ಇಷ್ಟೇ ಹಾಕೋಬೇಕಂತೇನಿಲ್ಲ. ಈಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ರೀತಿ ಉತ್ತರ ಕರ್ನಾಟಕದ ಕಡೆ ಜೋಳ ಕುಟ್ಟಿ ಹುಳುಬಾನ ಮಾಡ್ತಾರೆ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತದೆ. ಅದನ್ನು ಸುಮಾರು ನೀವು 2 ರಿಂದ 3 ದಿನ ಇಟ್ಟರು ಕೂಡ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲವನ್ನು ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ, ಹಾಗಾಗಿ ಇನ್ನೂ ಸ್ವಲ್ಪ ಮೊಸರು ಹಾಕೊತಾ ಇದ್ದೀನಿ. ಇದರ ಜೊತೆಗೆ ತೆರಿತೆರೆಯಾಗಿ ಕುಟ್ಟಿರುವಂಥ ಬೆಳ್ಳುಳ್ಳಿಯನ್ನು ಕೂಡ ಹಾಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ರೀತಿ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಈಗ ಒಂದು ಸಲ ಎಲ್ಲವನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ನಮ್ಮ ಉತ್ತರ ಕರ್ನಾಟಕದ ಕಡೆ ಸೀಮಂತ ಮಾಡುವಾಗ ಬುತ್ತರೊಟ್ಟಿ ಅಂತ ತೊಗೊಂಡು ಹೋಗ್ತೇವೆ ನೋಡಿರಿ. ಅಂದರೆ ಆಗ ರೊಟ್ಟಿ, 2 ಥರ ಪಲ್ಯ, ಚಟ್ನಿ ಪುಡಿ, ಆಗ ಈ ರೀತಿ ಹುಳುಬಾನನ ಮಾಡ್ಕೊಂಡು ತೊಗೊಂಡು ಹೋಗ್ತೇವೆ. ಅಥವಾ ನಾವು ಯಾರಾದರೂ ಟ್ರಿಪ್ಗೆ ಹೊರಟ್ರೆ 1-2 ದಿನದ ಮಟ್ಟಿಗೆ, ಆಗ ಕೂಡ ಈ ರೀತಿ ಹುಳುಬಾನ ಮಾಡ್ಕೊಂಡು ಹೋಗ್ತೇವೆ. ಇಲ್ಲಾಂದರೆ ಯಾರಾದರೂ ನೆಂಟರು ಮನೆಗೆ ಹೊರಟ್ರು ಕೂಡ ಈ ರೀತಿ ಹುಳುಬಾನ ದಪ್ಪಾಟಿ ಮಾಡ್ಕೊಂಡು ಹೋಗ್ತೇವೆ. ತುಂಬ ಚೆನ್ನಾಗಿರುತ್ತೆ, ಬೇಗನೆ ಹಾಳಾಗಲ್ಲ. ನಾವು ಟ್ರಿಪ್ಗೆ ಹೊರಟಾಗ ಅಥವಾ ಬುತ್ತರೊಟ್ಟಿ ಬೀರುವಾಗ ತೊಗೊಂಡು ಹೋಗ್ತಾ ಇದ್ದರೆ ಈ ರೀತಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿಟ್ಕೊತೇವೆ.
ತುಂಬ ತೆಳ್ಳಗಾಗಿ ಕಲಿಸ್ಕೊಂಡ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಕಲಸಿ ನಂತರ ಆ ಊರಿಗೆ ಹೋದ್ಮೇಲೆ ಬೇಕಂದರೆ ಇನ್ನೂ ಸ್ವಲ್ಪ ಮೊಸರು ಹಾಕಿ ತಿನ್ಲಿಕ್ಕೆ ಕೊಡ್ತೇವೆ. ಸೀಮಂತ ಅಥವಾ ಗೃಹ ಪ್ರವೇಶ ಏನಾದರೂ ಇದ್ದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಬುತ್ತು ರೊಟ್ಟಿ ಅಂತ ತೊಗೊಂಡೋಗ್ತೇವೆ. ಅಂಥ ಟೈಮಲ್ಲಿ ಸಜ್ಜಿ ರೊಟ್ಟಿ ಅಥವಾ ದಪಾಟಿನ ಮಾಡಿಕೊಂಡು 2 ಥರ ಚಟ್ನಿ ಪುಡಿ 2 ಥರ ಪಲ್ಯ ಮಾಡಿಕೊಂಡು ಅದ್ರ ಜೊತೆ ಈ ರೀತಿ ಉಳ್ಬಾನ ಕೂಡ ಮಾಡಿಕೊಂಡು ಎಲ್ಲರ ಮನೆಗೂ ಒಂದೊಂದು ರೊಟ್ಟಿ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಚಟ್ನಿ ಪುಡಿ ಸ್ವಲ್ಪ ಸ್ವಲ್ಪ ಪಲ್ಯ ಈ ರೀತಿ ಉಳ್ಬಾನದ ಉಂಡೆಗಳನ್ನು ಚಿಕ್ಕ ಚಿಕ್ಕ ಉಂಡೆಗನ್ನಾಗಿ ಮಾಡಿ ರೊಟ್ಟಿ ಮಧ್ಯದಲ್ಲಿ ಇಟ್ಟು ಎಲ್ಲರ ಮನೆಗೂ ಹಂಚ್ತೇವೆ. ಚೆನ್ನಾಗಿರುತ್ತೆ ನೋಡಲಿಕ್ಕೂ ಮತ್ತು ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗಿರ್ತದೆ. 2 ರಿಂದ 3 ದಿನದವರೆಗೂ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಈ ರೀತಿ ಉಳ್ಬಾನನ ಮಾಡ್ಕೊಂಡು ತೊಗೊಂಡೋರಿ. 2 ದಿನದವರೆಗೂ ಇಟ್ಟರು ಕೂಡ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕ ಸ್ಪೆಷಲ್ ರುಚಿಕರವಾದಂಥ ಉಳ್ಬಾನ ಸವಿಯಲು ಸಿದ್ಧವಾಗಿದೆ. ಈ ರೀತಿಯಾಗಿ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಅನಿಸಿದ್ರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿರಿ. ಥ್ಯಾಂಕ್ ಯು.